ಪ್ರಧಾನಿ ಮೋದಿಗೆ ಮದುವೆ ಇನ್ವಿಟೇಷನ್ ನೀಡಿದ ರಾಯಚೂರಿನ ಯುವಕನಿಗೆ ಸಿಕ್ತು ಗುಡ್ ನ್ಯೂಸ್. ರಾಯಚೂರಿನ ಯುವಕನೊಬ್ಬ ತನ್ನ ಮದುವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ಕಳಿಸಿದ್ದಾನೆ. ಈ ಆಹ್ವಾನಕ್ಕೆ ಪ್ರಧಾನಿಯವರು ವಿಶೇಷವಾಗಿ ಸ್ಪಂದಿಸಿದ್ದು ಎಲ್ಲರಲ್ಲೂ ಅಚ್ಚರಿ ಮೂಡಿಸಿದೆ. ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಕಾನಿಹಾಳ ಗ್ರಾಮದ ರಾಜೇಶ್ ನಾಯಕ್ ಎಂಬ ಯುವಕ ತಮ್ಮ ಮದುವೆಗೆ ಪ್ರಧಾನಮಂತ್ರಿಗಳ ಕಚೇರಿಗೆ ಆಹ್ವಾನ ಪತ್ರಿಕೆ ಕಳುಹಿಸಿದ್ದಾನೆ. ರಾಜೇಶ್ ನಾಯಕ್ ಹಾಗೂ ಸವಿತಾ ಅವರ ಮದುವೆ ಏಪ್ರಿಲ್ 13ರಂದು ನಡೆದಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನವ ಜೋಡಿಗೆ ಶುಭಾಶಯ ಪತ್ರ ಕಳುಹಿಸಿದ್ದಾರೆ. ಈ ಪತ್ರದಲ್ಲಿ ದಾಂಪತ್ಯ ಜೀವನ ಸುಖಕರವಾಗಿರಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿಯವರಿಂದ ಉತ್ತರ ಬರುತ್ತೆ ಅಂತ ನಿರೀಕ್ಷಿಸಿದ್ದೆ, ಆದ್ರೆ ಶುಭಾಶಯ ಪತ್ರ ಬಂದಿರೋದು ನನಗೆ ಸಂತೋಷ ತಂದಿದೆ ಅಂತ ರಾಜೇಶ್ ಹೇಳಿದ್ದಾರೆ. ಇನ್ನು ಮೋದಿಯವರು ಕಳಿಸಿದ ಶುಭಾಶಯ ಪತ್ರದಲ್ಲಿ ಮದುವೆ ಆಹ್ವಾನಕ್ಕೆ ಧನ್ಯವಾದಗಳು, ನವಜೋಡಿಗೆ ಸುಂದರ ಭವಿಷ್ಯಕ್ಕಾಗಿ ಆಶೀರ್ವಾದ, ಜೀವನದ ಏರಿಳಿತಗಳಲ್ಲಿ ಪರಸ್ಪರ ಬೆಂಬಲವಾಗಿರಿ, ಪರಸ್ಪರ ಗೌರವದಿಂದ ಆದರ್ಶ ದಂಪತಿಗಳಾಗಿ ಬಾಳಿ ಎಂಬ ಹೃದಯ ಸ್ಪರ್ಶಿ ಮಾತುಗಳಿವೆ. ಇದೀಗ ಪ್ರಧಾನಿಯವರಿಂದ ಶುಭಾಶಯ ಪತ್ರ ಬಂದಿದ್ದು, ಪ್ರಧಾನಿಯವರು ಅಷ್ಟೊಂದು ದೊಡ್ಡ ಹುದ್ದೆಯಲ್ಲಿದ್ದು ದೇಶದ ಸಾಮಾನ್ಯ ಪ್ರಜೆಯೊಬ್ಬನ ಪತ್ರವನ್ನ ಅವರು ಪರಿಗಣಿಸುತ್ತಾರೆ ಎಂಬುದು ನಿಜಕ್ಕೂ ಅದ್ಭುತ. ಅವರಿಗೆ ನಮ್ಮ ಕಡೆಯಿಂದ ಕೃತಜ್ಞತೆಗಳು ಅಂತ ರಾಜೇಶ್ ನಾಯಕ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಡಿಯೋ ಮುಖಾಂತರ ವಿಷಯ ಏನಪ್ಪ ಅಂತಂದ್ರೆ, ಇದೇ ತಿಂಗಳು ವಿವಾಹ ಕಾರ್ಯಕ್ರಮ ನಡೆದಿದೆ. ವಿವಾಹ ಮಹೋತ್ಸವ ಮೊದಲು ನಾವು ನರೇಂದ್ರ ಮೋದಿ ಅವರಿಗೆ ನಮ್ಮ ಲಗ್ನ ಪತ್ರಿಕೆಯನ್ನು ಕಳಿಸಿದ್ವಿ. ಅವ್ರ ಕಡೆ ಏನಾದರೂ ಸಂದೇಶ ಬರುತ್ತೆ ನಾವು ಭರವಸೆ ಕಳಿಸಿದ್ವಿ. ಮೊದಲು ನಾವು ಕಳಿಸಬೇಕಾದ್ರೆ ಯಾವುದೇ ರೀತಿಯಾದಂತಹ ಭರವಸೆ ಲಗ್ನ ಪತ್ರ ಕೂಡ ನಾವು ಗೊತ್ತಿದ್ದೀವಿ. ಆದ್ರೆ ನಿನ್ನೆ ಮಾನ್ಯ ನರೇಂದ್ರ ಮೋದಿ ಅವರು ನನಗೆ ವಿವಾಹ ಮಹೋತ್ಸವಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ಎಷ್ಟು ಖುಷಿ ಆಗ್ತದಪ್ಪ ಅಂತಂದ್ರೆ ನನಗೆ ಹೇಳೋ ಪದಗಳು ಸಿಗ್ತಾ ಇಲ್ಲ. ಒಬ್ಬ ದೇಶದ ಪ್ರಧಾನಿಯಾಗಿ ಒಬ್ಬ ದೇಶದ ಸಾಮಾನ್ಯ ಪ್ರಜೆಯನ್ನ ಎಷ್ಟೊಂದು ಗೌರವಿಸ್ತಾ ಇಲ್ಲ ಅನ್ನೋದಕ್ಕೆ ನಿದರ್ಶನ ಅಂತ ಹೇಳ್ಬೋದು. ಅವರಿಗೆ ನಾನು ಮತ್ತು ನನ್ನ ಧರ್ಮ ಪತ್ನಿಯ ಪರವಾಗಿ, ನನ್ನ ತಂದೆ ತಾಯಿಯ ಪರವಾಗಿ ಮತ್ತು ನನ್ನ ಕಾನ್ಯ ಎಲ್ಲಾ ಗುರಿಯರ ಪರವಾಗಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ ನಾನು ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ. ಯಾಕಪ್ಪ ಅಂತಂದ್ರೆ ಒಬ್ಬ ಸಾಮಾನ್ಯ ಪ್ರಜೆಯನ್ನ ಎಷ್ಟೊಂದು ಗುರುತಿಸಿ ಅವರು ಕೂಡ ಇವಾಗ ಪತ್ರ ಕಳಿಸಿದ್ದಾರೆ. ನಿಮ್ಮ ಕೂಡ ವಿಷಯ. ಹಾಗಾಗಿ ಎಲ್ಲ ನನ್ನ ಕನ್ನಡ ಗುರುಗಳ ಪರವಾಗಿ, ತಂದೆ ತಾಯಿಯ ಪರವಾಗಿ ಹಾಗೂ ನನ್ನ ಧರ್ಮ ಪತ್ನಿ ನನ್ನ ಪರವಾಗಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ ತುಂಬ ಧನ್ಯವಾದಗಳು.